ಇಷ್ಟ ಆಗುತ್ತೆ ವಿಡಿಯೋ ಅಂತ ಅನ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಯಾರಿವರು ನಮ್ಮ ಚಿನ್ನಿಯವರು. ಮುತ್ತ ಕೊಡ ಮುಂಗೆ, ಮುತ್ತ ಕೊಡ. ಅಯ್ಯಯ್ಯೋ, ನಿಮಗೆ ಗೊತ್ತಿರುತ್ತೆ ಅಲ್ವಾ, ಹಳ್ಳಿ ಕಡೆಯಲ್ಲಿ ಏನು ಐಟಮ್ಸ್ ಇರುತ್ತೆ ಅಷ್ಟರಲ್ಲೇ ಮಾಡೋದು. ಚೆನ್ನಾಗಿ ಕುದೀತಾ ಇದೆ. ಇನ್ನೇನು ಗ್ರೀನರಿಲಿ ಅಡುಗೆ ಮಾಡ್ತೀನಿ ಅಂತ ಬಂದೆ. ನೋಡಿ ಕಣ್ಣೆಲ್ಲ ಹೆಂಗೆ ನೀರು ಬರ್ತೈತೆ ಅಂತ ಹೊಗೆಗೆ. ನೋಡಿ ಚಿತ್ತಾ ಇದೆ. ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ಧನು ಗೌಡ ಕನ್ನಡ ವ್ಲಾಗ್ಸ್. ಇವತ್ತು ನಮ್ಮ ತೋಟದಲ್ಲೇ ನಿಮಗೆ ನಾಟಿ ಕೋಳಿ ಬಿರಿಯಾನಿ ಮಾಡೋದು ಹೇಳ್ಕೊಡ್ತೀನಿ, ವಿತ್ ನಾಟಿ ಸ್ಟೈಲು. ಹಳ್ಳಿಲಿ ಏನಿರುತ್ತೆ ಸಾಮಾನ್ಯವಾಗಿ ಅದೇ ಸ್ಟೈಲಲ್ಲಿ ನಾನು ಇವತ್ತು ಬಿರಿಯಾನಿ ಮಾಡ್ತಾ ಇದ್ದೀನಿ. ಮಿಸ್ ಮಾಡಿದೆ, ಸ್ಕಿಪ್ ಮಾಡದೆ ಇರೋ ರೀತಿ ನೋಡಿ. ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನೋಡಿ, ಇದೇ ಒಲೆಲಿ ನಾವು ನಮ್ಮಮ್ಮಂಗೆ ಧರ್ಮಸ್ಥಳದ ಸಂಘದಲ್ಲಿ ಈ ಸೌದೆ ಒಲೆ ಕೊಟ್ಟಿದ್ರು. ಎಷ್ಟು 1600 ರೂಪಾಯಿ ಕೊಟ್ಬಿಟ್ಟು ತಂದಿರೋದು ನಮ್ಮಮ್ಮ. ಈ ಒಲೆನ ನಾನೇ ಮೊಟ್ಟ ಮೊದಲ ಬಾರಿಗೆ ಯೂಸ್ ಮಾಡ್ತಾ ಇರೋದು. ಒಂದು ಮೂಲೆಯಲ್ಲಿ ಬಿದ್ದಿತ್ತು, ಸೊ ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಈ ಸೌದೆ ಒಲೆನ ನಾನು ಚೆನ್ನಾಗಿ ಯೂಸ್ ಮಾಡ್ತಾ ಇದ್ದೀನಿ. ನೋಡೋಣ ನಿಜವಾಗ್ಲೂ ಈ ಸೌದೆ ಒಲೆಯಲ್ಲಿ ಅವ್ರು ಬಿಲ್ಡಪ್ ಕೊಟ್ಟಂಗೆಲ್ಲ ಅಡುಗೆ ಆಗುತ್ತಾ ಆಗಲ್ವಾ ಅಂತ ನಾನು ವ್ಲಾಗಲ್ಲಿ ಹೇಳ್ತೀನಿ. ಅದು ಸೌದೆ ಒಲೆ ನೋಡಿದ್ರಾ, ಇಷ್ಟು ಐಟಮ್ಸ್. ನಾನಂತೂ ಅವರೆಕಾಳು ಇತ್ತು ಅಂತ ಅಂದರೆ ಆ ಸೀಸನಲ್ಲಿ ಏನಾದ್ರು ಒಂದು ನಾನ್ ವೆಜ್ ಮಾಡಿದ್ರೆ ಅದಕ್ಕೆ ಅವರೆಕಾಳು ಹಾಕ್ಲಿಲ್ಲ ಅಂದರೆ ನಂಗೆ ಸಮಾಧಾನನೇ ಆಗಲ್ಲ. ಸೊ ಹೆಂಗಿದ್ರು ನಮ್ಗೆ ಗಿಡದ ಹತ್ರನೇ ಇದ್ದೀವಿ, ಅವರೆಕಾಳನ್ನು ಹಾಕೋಣ. ನೋಡಿ, ಅವರೆಕಾಯಿನ ಗದ್ದೆಲಂತೂ ಇದ್ದೀವಿ, ನೋಡ್ತಾ ಇದ್ದೀರಾ. ನಾವು ಇವತ್ತು ಇದ್ದೇ ಅವರೆಕಾಯಿನ ಯೂಸ್ ಮಾಡ್ತಾ ಇದ್ದೀವಿ ಬಿರಿಯಾನಿಗೆ. ಇದಕ್ಕೆ ಬೇಕಾಗಿರೋದು ಇಷ್ಟೇ: ಅವರೆಕಾಳು, ಟೊಮ್ಯಾಟೊ, ಈರುಳ್ಳಿ, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಆಯಿಲು. ಇಲ್ಲಿ ಇನ್ನೊಂದು ಕಡೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಮತ್ತು ಪಲಾವ್ ಎಲೆ ಅಂತ ಹೇಳ್ತೀವಿ ಅದು, ಚಕ್ಕೆ, ಲವಂಗ, ಈರುಳ್ಳಿ ಮತ್ತು ಇದು ಅರಿಶಿನ, ಇಷ್ಟು ಇರಬೇಕು. ಇಷ್ಟನ್ನ ಚೆನ್ನಾಗಿ ರುಬ್ಕೊಂಡು ಬರೋಣ. ನಾವಿಲ್ಲಿ ಗ್ರೀನ್ ಚಿಲ್ಲಿ ಹಾಕ್ತಿಲ್ಲ. ನೆಕ್ಸ್ಟ್ ಚಿಕನ್. ಈಗ ಆಯಿಲ್ ಹಾಕ್ತಾ ಇದ್ದೀನಿ, ಮಸಾಲ ಐಟಮ್ಸ್ ಹಾಕ್ತಾ ಇದ್ದೀನಿ. ಕಸೂರಿ ಮೇಥಿ, ಈರುಳ್ಳಿ, ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ. ಅವರೆಕಾಳು, ನಾನು ತೊಳೆದು ಮಡಗಿದ್ದೆ, ಬಟ್ ಇನ್ನೊಂದ್ಸಲ ತೊಳಿತಾ ಇದ್ದೀನಿ. ನೋಡಿ, ಚೆನ್ನಾಗೇ ಉರಿತೈತೆ, ಪರವಾಗಿಲ್ಲ. ಬಟ್ ಅವ್ರು ಕೊಡಬೇಕಾದ್ರೆ ಮಸಿ ಆಗಲ್ಲ ಅಂತ ಕೊಟ್ಟಿದ್ರು, ಮಸಿ ಆಗ್ತಿದೆ. ಕಲಪು. ಇವಾಗ ಈ ನೀರಿದೆಯಲ್ಲ, ಇದೆಲ್ಲ ಚೆನ್ನಾಗಿ ಸೀಬೇಕು. ಆಮೇಲೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದು. ಇವಾಗ ರುಬ್ಕೊಂಡು ಬಂದಿರೋ ಐಟಮ್ ಹಾಕೋಣ. ಗ್ರೀನ್ ಚಿಲ್ಲಿ ಹಾಕಲ್ಲ ನಾವು, ಏನಕ್ಕೆ ಅಂತ ಅಂದರೆ ನಮ್ಮ ಮನೇಲಿ ಗ್ರೀನ್ ಚಿಲ್ಲಿ ಎಲ್ಲ ಯೂಸ್ ಮಾಡಲ್ಲ ಜಾಸ್ತಿ, ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ.
ಏನಾದರೂ ಕಣ್ಣಲ್ಲಿ ನೀರು ಬರಲಿ, ಮೊದಲು ಟೇಸ್ಟ್ ಇಂಪಾರ್ಟೆಂಟು ಆಯಿತಾ. ಈ ಥರ ರೆಸಿಪಿನ ನೀವು ಎಲ್ಲೂ ತಿಂದಿರಲ್ಲ ಫ್ರೆಂಡ್ಸ್. ಏನು ಗೊತ್ತಾ, ಈ ರೆಸಿಪಿನ ನೀವು ಒಂದ್ಸಲನಾದರೂ ಸರಿ ಟ್ರೈ ಮಾಡಿ ತಿನ್ನಲೇಬೇಕು. ಸೂಪರಾಗಿರುತ್ತೆ ಮಾತ್ರ. ಈಗ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಆ್ಯಡ್ ಗರಂ ಮಸಾಲ, ಚಿಲ್ಲಿ ಪುಡಿ, ಚಿಕನ್ ಮಸಾಲ, ಬಿರಿಯಾನಿ ಮಸಾಲ, ಚಿಕನ್ ಮಸಾಲ, ಟೊಮ್ಯಾಟೊ, ಆಹಾ ಘಮ ಘಮ ಬರ್ತಾ ಇದೆಯಾ. ಟೊಮ್ಯಾಟೊ ಅಂತೂ ಬೆಂದಿದೆ ಈಗ. ಸೊ ನೀರು ಹಾಕೋಣ. ಇದೇ ಗ್ಯಾಪಲ್ಲಿ ಕೊತ್ತಂಬರಿ ಸೊಪ್ಪು, ತಡಿಯಮ್ಮ. ಈ ಗ್ಯಾಪಲ್ಲೇ ಸ್ವಲ್ಪ ನಿಂಬೆಹಣ್ಣು ಹಾಕ್ತಾ ಇದ್ದೀನಿ. ರೈಸ್ ಹಾಕ್ತಾ ಇದ್ದೀನಿ. ರೈಸ್ ಹಾಕಾಯ್ತು. ಬಿರಿಯಾನಿ ನಿಜವಾಗ್ಲೂ ಎಷ್ಟು ಅಂತ ಘಮ ಬರ್ತಿದೆ ಅಂತ ಅಂದರೆ ಕಳ್ದೋಗ್ಬೇಕು. ನೋಡಿ ಫ್ರೆಂಡ್ಸ್, ತೋಟದ ಮಧ್ಯೆ ಎಲ್ಲ ಕುತ್ಕೊಂಡು ಈ ಥರ ಎಲ್ಲ ಅಡುಗೆ ಮಾಡೋದು ಅಂತ ಅಂದರೆ ಎಷ್ಟು ಕಷ್ಟ ಇರುತ್ತೆ ಅಲ್ವಾ. ಮತ್ತು ನೀವು ನೋಡ್ತೀರಾ, ಸಬ್ಸ್ಕ್ರೈಬೇ ಆಗಲ್ಲ. ಇದೇ ಗ್ಯಾಪಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಇತ್ತು, ಹಾಕ್ತಾ ಇದ್ದೀನಿ. ಇವಾಗಂತೂ ಬಿರಿಯಾನಿ ರೆಡಿಯಾಗಿದೆ. ವಿಡಿಯೋ ಮಾಡಬೇಕಾದ್ರೆಲ್ಲ ಎಷ್ಟೊಂದೆಲ್ಲ ಪರಿಶ್ರಮ ಇರುತ್ತೆ, ಅಬ್ಸರ್ವ್ ಮಾಡಿರ್ತೀರ ಅಂತ. ಏನಿಲ್ಲ, ಫುಲ್ ನ್ಯಾಚುರಲ್ ಆಗಿ ಮಾಡಿದ್ದೀನಿ. ಈಗ ಮನೆಯಲ್ಲಿ ಸಾಮಾನ್ಯವಾಗಿ ಮನೇಲಿ ಎಷ್ಟು ಐಟಮ್ಸ್ ಇರುತ್ತೆ ಅಷ್ಟೇ ಐಟಮ್ಸಲ್ಲಿ ಮಾಡಿದ್ದೀನಿ ನಾನು. ಹೊಸ್ದಾಗಿ ಏನು ತರಿಸೋದಾಗಲಿ ಹಾಕೋದಾಗಲಿ ಮಾಡಿಲ್ಲ ನಾನು. ಏನು ಐಟಮ್ಸ್ ಇರುತ್ತೆ ಅಷ್ಟರಲ್ಲೇ ಮಾಡಿದ್ದೀನಿ. ನೀವು ಅಷ್ಟೇ ಏನು ಐಟಮ್ಸ್ ಇರುತ್ತೆ ಅಷ್ಟರಲ್ಲೇ ರುಚಿ ಬರ್ಸೋದಕ್ಕೆ ಟ್ರೈ ಮಾಡಿ. ಈಗ ತಿನ್ನೋಣವಾ, ಬನ್ನಿ. ನೋಡಿ, ನಾಟಿ ಸ್ಟೈಲ್ ಬಿರಿಯಾನಿ. ನನಗಂತೂ ಈ ಥರ ನೀರು ಇದ್ದಾಗಲೇ ತಿನ್ನೋದಕ್ಕೆ ತುಂಬ ಇಷ್ಟ. ಹಂಗಾಗಿ ನಾನು ಇನ್ನೂ ನೀರಿದೆ ಆವಾಗಲೇ ತಗೋತಾ ಇದ್ದೀನಿ. ಇದೆ ಸಖತ್ತು. ಫ್ರೆಂಡ್ಸ್, ಆನೆಸ್ಟಾಗಿ ರಿವ್ಯೂ ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ನೀವೆಲ್ಲ ಟ್ರೈ ಮಾಡ್ತೀರಾ ಅಂತ ಅನ್ಕೋತೀನಿ. ಎಷ್ಟು ಈಸಿ ಆಗಿದೆ, ಎಷ್ಟು ಸಿಂಪಲ್ ಆಗಿದೆ. ಮತ್ತು ನೋಡ್ತಾ ಇದ್ದೀರಲ್ಲ, ಪೀಸು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬೆಂದೈತೆ. ಏನಕ್ಕೆ ಅಂತಲೇ ನಾವು ಕೂಡ ಎಳೆ ಕೋಳಿನೇ ಕೂದಿದ್ದು. ಸೊ ಪೀಸ್ ಬಗ್ಗೆ ಮಾತಾಡೋಂಗೆ ಇಲ್ಲ. ಬಾ, ಸೂಪರ್. ತೋಟದೊಳಗಡೆ ಎಲ್ಲ ಕುತ್ಕೊಂಡು ಊಟ ಮಾಡೋದು, ಅಡುಗೆ ಮಾಡೋದು
ಯಾರಾದರೂ ಎಲ್ಲರೂ ಟ್ರಿಪ್ ಹೋಗ್ಬೇಕು ಅಂತ ಅನ್ಕೊಂಡಾಗ ಅಲ್ಲೇನಾದ್ರು ಕುತ್ಕೊಂಡು ಹೊಸ್ದಾಗಿ ಒಂದು ರೆಸಿಪಿ ಮಾಡಬೇಕು ಅಂತ ಎಲ್ಲ ಅನ್ಕೊಂಡಿರ್ತೀರ ಅಲ್ವಾ. ಆದಷ್ಟು ಜನಕ್ಕೆ ಆ ಥರ ಎಲ್ಲ ಹೋಗಿ ತಿನ್ನೋದಕ್ಕಂತೂ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ನಾನು ವಿಡಿಯೋ ನೋಡ್ಕೊಂಡಾದ್ರೂ ಎಂಜಾಯ್ ಮಾಡಿ.